ನೇರವಾಗಿ ಹೇಳ್ತೀನಿ ಸರ್ ನಿಮ್ಗೊಂದು ಪ್ರೀತಿಯಿಂದ. ದುರ್ಯೋಧನ ಶಕುನಿ ಸವಾಸ ಮಾಡ್ದ, ಹಾಳದ ಸರ್. ಅರ್ಜುನ ಯಾರು ಸವಾಸ ಮಾಡದ ಸರ್? ಕೃಷ್ಣನ್ ಸವಾಸ ಮಾಡದ ಸರ್. ಮಹಾಭಾರತ ವಿಜಯದ ಧರ್ಮ ಸಂಸ್ಥಾಪನೆ ಮಾಡ್ದ. ಜೀವನದಲ್ಲಿ ನಾವು ಯಾರು ಸ್ನೇಹ ಮಾಡ್ತೀವಿ ಮುಖ್ಯ ಆಗುತ್ತೆ ಸರ್. ಲೂಜು ನಿಂಗ್ ಬ್ರೈನ್ ಇದೆಯಾ ಇಲ್ವಾ? ಫಸ್ಟ್ ಆಫ್ ಆಲ್ ನಾನು ಒಂದು ಮಾತು ಹೇಳ್ತೀನಿ, ಯೋಗ್ಯರ ಸಹವಾಸ ಇರಲಿ ಸರ್. ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ನಿಮ್ಮೇಲೆ ತುಂಬಾ ಪ್ರೀತಿ ಇದೆ. ಕುತ್ತಿಗೆ ತನಕ ಯಾವುದೋ ವೆಪನ್ ಬಂದ್ಬಿಡುತ್ತೆ ಅಂತ ನೋಡ್ಕೊಂಡು ಯಾರೋ ಮಾಡಿರ್ತಾರೆ ಅಂದಾಗ ನೋಡ್ಕೊಂಡು ಕೂತ್ಕೊಳ್ಳೋಕೆ ಪ್ರಥಮ್ ಆಡೋ ಹುಡುಗ ಅಲ್ಲ ಸರ್. ಕ್ಯಾರ ಕಿತ್ತೋದಂಗೆ ರೋಡಾಗಿ ಹೊಡೀರಿ ಲೋಪಾರ್ ನನ್ನ ಮಕ್ಕಳನ್ನ. ನಮಗೆ ನಮ್ದೇ ಆದ ಕಾಂಟ್ಯಾಕ್ಟ್ಸ್ ಇದೆ. ನನ್ನ ಉದ್ದೇಶ ಏನಂದ್ರೆ, ನಾನು ಯಾವುದೇ ಕಾರಣಕ್ಕೂ ಇದರಲ್ಲಿ ದರ್ಶನ್ ಸರ್ ಇನ್ವಾಲ್ವ್ಮೆಂಟ್ ಇಲ್ಲ. ಆದ್ರೆ ನಮಸ್ಕಾರ ಹೇಳ ಇಲ್ಲ ಥ್ಯಾಂಕ್ಸ್ ಹೇಳ, ಜೊತೆಲಿರೋರು ಯೋಗ್ಯರು ಇರಬೇಕು. ಅವ್ರ ಹೆಸರು ಎಲ್ಲೇ ಬೆಳಕ ಅಲ್ಲಿ ಮಾಡಿದವ್ರು ಯಾರು ಅಂತ ಗೊತ್ತಾದಾಗ ಅದು ಬೇರೆ ಯಾವುದೋ ಕೇಸಿಗೆ ಲೀಡ್ ಆಗುತ್ತೆ. ನಂಗೆ ಹೇಳೋ ಉದ್ದೇಶ ಇಲ್ಲ. ನೆನ್ನೆಯಿಂದ 10,000 ಸಲ ನಮ್ಮ ಮನೆ ಹತ್ರ ಎಲ್ಲ ಬರ್ತಾನೆ ಇದ್ದಾರೆ. ನಾನು ನನ್ನ ಬಾಗೆ ಹೋಗಿಲ್ಲ. ಸೊ ಆ ಪ್ರೀತಿನ ಅರ್ಥ ಮಾಡ್ಕೊಳ್ಳಿ. ಐ ವಿಶ್ ಆಲ್ ದ ಬೆಸ್ಟ್ ಸರ್. ಫಸ್ಟ್ ಆಫ್ ಆಲ್ ಡೆವಿಲ್ ಇದೇನೋ ಮುಗಿಸ್ಕೊಂಡ್ ಬಂದಿದ್ರೆ ಆಮೇಲೆ ಸರ್ ನಿಮ್ಮ ನಮ್ಮ ಮನೆ ಬೇರೆ ನೋಡಿ. ನಿಮ್ಗೆ ಈ ವಿಡಿಯೋನ ಮಾತ್ರ ಪರ್ಟಿಕ್ಯುಲರ್ಲಿ ದರ್ಶನ್ ಸರ್ ಹೇಳಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಸರ್ ನೀವು ಇದಕ್ಕೆ ಹೋಗಿದ್ರಿ, ಎಲ್ಲಿಗೆ ಒಂದೇನೋ ಲಾಸ್ಟ್ ಇಯರ್ ಒಂದು ಸಮಸ್ಯೆ ಆಯ್ತು. ಅಲ್ಲಿದ್ದಾಗ ದರ್ಶನ್ ಸರ್ ಹೊರಗಡೆ ಬರೋ ತನಕ ನಾವು ಕನ್ನಡ ಸಿನಿಮಾ ನೋಡಲ್ಲ ಅಂತ ಹೇಳಿದ್ರು. ಹೌದಾ? ನೋಡಲ್ವಾ? ಹಂಗಾರೆ ಒಂದು ಕೆಲಸ ಮಾಡಿ, ದರ್ಶನ್ ಸರ್ ಹೊರಗಡೆ ಬಂದ್ಮೇಲೆ ಆ ಡೆವಿಲ್ ಬರೋ ದಿನವೇ ನಾವು ಬರ್ತೀವಿ. ಡೆವಿಲ್ ಮಾರ್ನಿಂಗ್ ನೋಡಿ, ಮಧ್ಯಾಹ್ನ ಕರ್ನಾಟಕ ತಳಿಯ ನೋಡಿ ಅಂತ ಹೇಳಿದ್ರು. ಡೆವಿಲ್ ಆಪೋಸಿಟ್ ಪ್ರಥಮ್ ಬರ್ತಾನಂತ ಶುರು ಮಾಡ್ರು. ಅಣ್ಣ ಡೆವಿಲ್ ಆಪೋಸಿಟ್ ಅನ್ಕೊಂಡು ನಾವೇನು ಮಾಡೋಕ್ಕಲ್ಲ ಸರ್. ನಿಮಗೆ ಹೇಗಿದ್ದಾರೋ ನಮಗೂ ಹಾಗಿದ್ದಾರೆ. ನೀವು ದೊಡ್ಡ ಸಾಧಕರೇ, ವಿ ರೆಸ್ಪೆಕ್ಟ್ ಯುವರ್ ಲಾಟ್. ಬಟ್ ಅಟ್ ದ ಸೇಮ್ ಟೈಮ್ ಏನು ಸಮಸ್ಯೆ ಆಗದಿದ್ದಂಗೆ ಪ್ರೀತಿಯಿಂದ ನೋಡ್ಕೊಳ್ಳಿ. ನಿಮ್ಮೇಲೆ ನಮಗೆ ಪ್ರೀತಿ ಇದೆ, ನಾವೇನು ಸ್ಟೇಟ್ಮೆಂಟ್ ಮಾಡ್ತಾ ಇಲ್ಲ ಸರ್. ಅಟ್ ದ ಸೇಮ್ ಟೈಮ್ ಯಾವುದೋ ಕುತ್ತಿಗೆ ಬರ್ತೇನೆ ನೋಡ್ಕೊಂಡು ಕೂತ್ಕೊಳ್ಳೋದಲ್ಲ. ಚೆನ್ನಾಗಾಯ್ತು, ಎಷ್ಟಾಯ್ತು ಅನ್ನೋದು ಮುಖ್ಯ ಅಲ್ಲ, ಬಟ್ ಚೆನ್ನಾಗಾಯ್ತು ಅನ್ನೋದು ಮುಖ್ಯ. ನನಗೆ ನಿಮ್ಮ ಜೊತೆಲಿರೋ ಆಪ್ತರು ಎಲ್ಲರೂ ನನ್ನ ಆಪ್ತರು ಸರ್. ಶಿವಣ್ಣ ಕಾಡು ಇದಾರಲ್ಲ, ಹೀ ಇಸ್ ಲೈಕ್ ಮೈ ಫ್ಯಾಮಿಲಿ. ನನ್ನ ಅಣ್ಣನಿಗಿಂತ ಹೆಚ್ಚು ನಿಮ್ಮ ಬ್ರದರ್ ಅವರು. ಆ ಕಾರಣಕ್ಕೆ ನಾವು ಪ್ರೀತಿಯಿಂದ ಸುಮ್ಮದಿ. ಅವ್ರು ಫೋನ್ ಮಾಡಿ ಪ್ರಥಮ ಏನು ಹೇಳಬಾರ್ದು ಅಂದ್ರು ನಾನು ಆ ಪ್ರೀತಿಯಿಂದ ಇದ್ದೀವಿ ಸರ್. ನಿಮ್ಮ ಅಣಜಿ ನಾಗರಾಜ್ ಸ್ನೇಹಿತರಾದ ನನ್ನ ಸಿನಿಮಾ ಕ್ಯಾಮ್ರಾಮನ್ ಸರ್. ನಾನು ಅವನ ಐ ರೆಸ್ಪೆಕ್ಟ್ ಹಿಮ್ ಅ ಲಾಟ್ ಸರ್. ನನಗೂ ನಿಮ್ಮ ಮೇಲೆ ಪ್ರೀತಿ ಇದೆ. ಹೋರಾಟ ಮಾಡಿದ್ದೀವಿ, ಏನು ಇಲ್ಲ, ಖಾಲಿ ಪಲಾವ್. ನಿಮ್ಮ ಹುಡುಗರಿಗೆ ಒಂಚೂರು ಯೋಗ್ಯರ ಸವಾಸ ಮಾಡಿ ಅಂತ ಹೇಳಿ ಸರ್. ಯಾರೋ ತಗೊಂಬಂದೇನೋ ಹೇಳ್ತಾರೆ ಸರ್. ನಿಜವಾಗ್ಲೂ ಅವತ್ತೇನಾಯ್ತು ಅನ್ನೋದು ಪ್ರಾಮಾಣಿಕವಾಗಿ ನಾನು ಇಷ್ಟೊತ್ತಿಗೆ ರಿಟರ್ನ್ ಕೊಟ್ಟಿದ್ರೆ ಅದು ಬೇರೆ ತರ ಆಗ್ತಿತ್ತು. ನಿಮ್ಗೆ ಅರ್ಥ ಆಗುತ್ತೆ ಅನ್ಕೋತೀನಿ ಸರ್. ನೀನ್ ಯಾರ ನಮ್ಗೆ ಊಬ್ಕೊಂಡ್ಬಿಡ್ತೀವಿ ನಿನ್ನ. ಎಷ್ಟು ಜನ ಅರೆಸ್ಟ್ ಮಾಡಿ. ನಾನು ಪದೇ ಆದಾಗ ನೀವು ಯಾವ ಸ್ಟಾರು ನೋಡೋಕೋಲ್ಲ ಸರ್. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ನೀವು ಯಾವ ಟೋನ್ ಹಿಂಗೆ ಹೇಳ್ತೀರಾ ಅದೇ ಟೋನಲ್ಲೇ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಸರ್. ನನಗೆ ಸಿಟ್ಟು ಇಲ್ಲ, ಬೇಜಾರು ಇಲ್ಲ, ಪ್ರೀತಿನೂ ಇಲ್ಲ, ವಿಶ್ವಾಸನೂ ಇಲ್ಲ ಪ್ರಥಮ್. ಯಾಕೆಂದ್ರೆ ಎಲ್ಲಿ ತನಕ ಯಾವಾಗ ಮಾತು ಕಾಮೆಂಟ್ ಇದ್ದಿದ್ದೋ ವೆಪನ್ ಆಗಿ ಬದಲಾಯ್ತೋ ನಾವು ಈ ಟೋನಲ್ಲೇ ಹೇಳಬೇಕಾಗತ್ತೆ ಸರ್.